ವಿಜಯಪುರದಲ್ಲಿ ಟ್ರ್ಯಾಕರ್ ಜಿಪಿಎಸ್ ಹೊಂದಿದ್ದಂತಹ ರಣಹದ್ದು ಪತ್ತೆಯಾಗಿದೆ. ಚಡಚಣ ತಾಲೂಕಿನ ಗೋಠ್ಯಾಳ ಗ್ರಾಮದ ತೋಟದಲ್ಲಿ ರಣಹದ್ದು ಪತ್ತೆಯಾಗಿದೆ. ವಿಜಯಪುರದಲ್ಲಿ ಟ್ರ್ಯಾಕರ್ ಜಿಪಿಎಸ್ ಅನ್ನ ಹೊಂದಿದ್ದಂತಹ ರಣಹದ್ದು ಪತ್ತೆಯಾಗಿದೆ. ಚಡಚಣ ತಾಲೂಕಿನ ಗೋಠ್ಯಾಳ ಗ್ರಾಮದ ತೋಟದಲ್ಲಿ ಈ ಹದ್ದು ಪತ್ತೆಯಾಗಿದೆ. ಟ್ರ್ಯಾಕರ್ ಜಿಪಿಎಸ್ ಕ್ಯಾಮೆರಾ ಮಾದರಿಯ ವಸ್ತು ಇರುವಂತಹ ಹದ್ದು. ಕಾಲಿಗೆ ಗುರುತಿನ ಸಂಖ್ಯೆ ಟ್ಯಾಗ್ ಅನ್ನ ಕೂಡ ಅಳವಡಿಕೆ ಮಾಡಿರುವಂತದ್ದು ಕಂಡು ಬಂದಿದೆ. 112ಕ್ಕೆ ಕರೆ ಮಾಡಿದ್ದಾರೆ ಸ್ಥಳೀಯರು. ಪೊಲೀಸರಿಂದ ಹದ್ದನ್ನ ವಶಕ್ಕೆ ಪಡೆಯಲಾಗಿದೆ. ಚಳಕಿ ಪೊಲೀಸ್ ಠಾಣೆಯಲ್ಲಿ ರಣ ಹದ್ದನ್ನ ಇರಿಸಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಚಳಕಿ ಪೊಲೀಸ್ ಠಾಣೆಗೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಯಾತಕ್ಕೋಸ್ಕರ ಹಾಕಿದ್ದಾರೆ, ಟ್ರ್ಯಾಕರ್ ಅನ್ನ ಯಾಕೆ ಹಾಕಿದ್ದಾರೆ, ಜಿಪಿಎಸ್ ಯಾಕೆ ಅಳವಡಿಕೆ ಮಾಡಲಾಗಿದೆ, ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತ. ರಣ ಹದ್ದಾಗಿದ್ರೆ ಬಂದು ಹೋಗಿದ್ರೆ ಯಾರು ಏನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಬಟ್ ಅಲ್ಲಿ ಕಂಡು ಬಂದಂತಹ ರೀತಿ ಏನು, ಟ್ರ್ಯಾಕರ್ ಜೊತೆಗೆ ಜಿಪಿಎಸ್ ಕ್ಯಾಮ್ರಾ ಮಾದರಿಯ ವಸ್ತು ಇರುವಂಥದ್ದು ಪತ್ತೆ ಆಗಿದೆ. ಸೊ ಅಲ್ಲಿ ಒಂದು ನಂಬರ್ ಅನ್ನ ಕೂಡ ಕೊಡಲಾಗಿತ್ತು. ಸೊ ಆ ಒಂದು ಕಾರಣವಾಗಿ ಸೊ ಯಾಕೆ ಏನು ಅನ್ನುವಂತಹ ಪರಿಶೀಲನೆಯನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಜೊತೆಗೆ 112ಗೆ ಕರೆ ಮಾಡ್ತಾರೆ ಸ್ಥಳೀಯರು. ನೋಡಿದಂತಹ ತಕ್ಷಣವಾಗಿ ಕರೆ ಮಾಡ್ತಾರೆ. ಜೊತೆಗೆ ಚಳಕಿ ಪೊಲೀಸ್ ಠಾಣೆಯಲ್ಲಿ ರಣ ಹದ್ದನ್ನ ಕೂಡ ಇರಿಸಿಕೊಂಡು ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್. ಯಾವುದೋ ಒಂದು ಹದ್ದು ಬಂದು ಹೋದ್ರೆ ಖಂಡಿತವಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬಟ್ ಟ್ರ್ಯಾಕರ್ ಅನ್ನ ಅಲ್ಲಿ ಅಳವಡಿಸಿದ್ದಾರೆ. CCTV ಮಾದರಿಯ ಒಂದು ವಸ್ತುವನ್ನ ಅಥವಾ ನಂಬರ್ ಏನೋ ಇದೆ ಅಂತಂದ ಸಾಮಾನ್ಯವಾಗಿ ಸ್ಥಳೀಯರಿಗೂ ಕೂಡ ಗಾಬರಿ ಆಗುವಂಥದ್ದು ಸಹಜ. ಏನಿದೆ ಕಂಪ್ಲೀಟ್ ಓವರ್ ಆಲ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ? ಖಂಡಿತವಾಗಿ ಕುಸುಮ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನಲ್ಲಿ ಒಂದು ರಣಹದ್ದು ಪತ್ತೆ ಆಗಿರುವಂತದ್ದು. ಚಡಚಣ ತಾಲೂಕಿನ ಗೋಟಾ ಗ್ರಾಮದ ರೈತರವರ ಜಮೀನಲ್ಲಿ ರಣಹದ್ದು ಪತ್ತೆ ಆಗಿರುವಂತದ್ದು. ಅದಕ್ಕೆ ಅದ್ರ ಕಾಲಿಗೆ GPS ಟ್ರ್ಯಾಕರ್ ಜೊತೆಗೆ ಕ್ಯಾಮ್ರಾವನ್ನ ಅಳವಡಿಸಿದ್ರು. ಇದು ಸಾಕಷ್ಟು ರಣಹದ್ದು ನಿಂತಿರುವಂತ ಸಂದರ್ಭದಲ್ಲಿ ಅಲ್ಲಿದ್ರಂತ ರೈತರು ನೋಡಿರುವಂತದ್ದು ಸಾಕಷ್ಟು ಅವರಿಗೆ ಆತಂಕ ಕೂಡ ಎಡೆ ಮಾಡಿಕೊಂಡಿತ್ತು. ಅಂದ್ರೆ ಏನ್ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿ ಜೊತೆಗೆ ಅವರು ERSS 112ಗೆ ಕರೆಯನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಕ್ಷಣ ಸ್ಥಳಕ್ಕೆ ಆಗಮಿಸಿದಂತ ಪೊಲೀಸರು ಮಾಹಿತಿಯನ್ನು ಕೂಡ ಪಡೆದುಕೊಂಡು ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಇದರಿಂದಾಗಿ ಮಹಾರಾಷ್ಟ್ರ ಮೂಲದ ಅರಣ್ಯ ಇಲಾಖೆಯಿಂದ ಅರಣ್ಯಾಧಿಕಾರಿಗಳು ಈ ರೀತಿಯಾಗಿ ಕಟ್ಟಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಜೊತೆಗೆ ಪ್ರಮುಖ ಕಾರಣ ಏನಂತಂದ್ರೆ ರಣಹದ್ದಿನ ಕುರಿತು ಸಂಶೋಧನೆ ಮಾಡ್ಲಿಕ್ಕೆ ಅಥವಾ ರಣಹದ್ದು ಜೊತೆಗೆ ಈ ರಣಹದ್ದಿನ ಸಂತತಿಯನ್ನ ಕುರಿತು ತಿಳ್ಕೊಳ್ಳಿಕ್ಕೆ, ಅದರ ಜೀವನ ಶೈಲಿಯನ್ನು ತಿಳ್ಕೊಳ್ಳಿಕ್ಕೆ, ಜೊತೆಗೆ ಪಕ್ಷಿಗಳ ಕುರಿತು ಅಧ್ಯಯನ ಮಾಡ್ಲಿಕ್ಕೋಸ್ಕರ ಈ ರೀತಿಯಾಗಿ ಅರಣ್ಯ ಇಲಾಖೆ ಮಹಾರಾಷ್ಟ್ರ ಮೂಲದ ಅರಣ್ಯ ಅಧಿಕಾರಿಗಳಿಗೆ ಕಟ್ಟಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರೋದು. ಜೊತೆಗೆ ERSS ಪೊಲೀಸರು, ಝಳಕಿ ಪೊಲೀಸ್ ಠಾಣೆಯ ಪೊಲೀಸರು ವಿಜಯಪುರದ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡುವಂತ ಸಂದರ್ಭದಲ್ಲಿ ಅವರು ಮಹಾರಾಷ್ಟ್ರದ ಅರಣ್ಯಾಧಿಕಾರಿಗಳೊಂದಿಗೆ ಸಮಾಲೋಚನೆ ಕೂಡ ಇನ್ನೂ ಕೂಡ ನಡೆಸಿರುವಂತದ್ದು. ಅಂದ್ರೆ ಇದಕ್ಕೆ ಯಾಕೆ ಏನು ಅನ್ನೋ ಕುರಿತು ಇನ್ನೂ ಕೂಡ ಪರಿಶೀಲನೆ ನಡೆಸಲಿಕ್ಕೆ ಸಹಿತ ಮುಂದಾಗಿರುವುದು. ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಮಹಾರಾಷ್ಟ್ರದ ಅರಣ್ಯ ಇಲಾಖೆ ಅಧಿಕಾರಿಗಳು ಪಕ್ಷಿಗಳ ಜೀವನ ಶೈಲಿ ಜೊತೆಗೆ ರಣಹದ್ದುಗಳ ಜೀವನ ಶೈಲಿಯನ್ನು ತಿಳಿದುಕೊಳ್ಳಿಕ್ಕೆ ಈ ರೀತಿಯಾದಂತಹ GPS ಟ್ರ್ಯಾಕರ್ ಜೊತೆಗೆ ಕ್ಯಾಮ್ರಾವನ್ನ ಅಳವಡಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿರುವಂತದ್ದು. ಅಂದ್ರೆ ಅದು ವೇಟ್ ಹೆವಿ ಆಗಿರುವಂತ ಕಾರಣ ರಣಹದ್ದಿಗೆ ಸುಸ್ತಾಗಿ ಅದು ಬಂದು ರೈತರ ತೋಟದಲ್ಲಿ ಬಿದ್ದಿತ್ತು. ಅದನ್ನ ಸದ್ಯಕ್ಕೆ ವಿಜಯಪುರ ಅರಣ್ಯಾಧಿಕಾರಿಗಳು ಸಹಿತ ಅದನ್ನ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.